ನೀವೇ ಕೊಡ್ತೀರಾ? ಬನ್ನಿ, ಈ ಕಡೆ ಬನ್ನಿ. ನಮ್ಮ ನವಭಾರತ ಸೇನಾದ ಸಂಚಾಲಕರು ಶ್ರೀಯುತ ರುಕ್ಕುಮಾಂಗದ ರವರು ನಮ್ಮ ಸಂಚಾಲಕರು ಎಲ್ಲರಿಗೂ ಸಹ ಒಂದು ಜವಾಬ್ದಾರಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. ಮೊದಲಿಗೆ ವಿನಯ್ ಕುಮಾರ್ ರವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸಂಚಾಲಕರು. ಬನ್ನಿ ವಿನಯ್ ಕುಮಾರ್. ಅವರಾದ ಮೇಲೆ ಪರಶುರಾಮ್ ಬಸವನಗುಡಿ ವಿಧಾನಸಭಾ ಕ್ಷೇತ್ರದವರು. ಪರಶುರಾಮ್ ಬಸವನಗುಡಿ ವಿಧಾನಸಭಾ ಕ್ಷೇತ್ರ. ವಿನಯ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತೇವೆ. ನಮ್ಮ ಸೇನೆಯಲ್ಲಿ ಎಲ್ಲ ಸಂಚಾಲಕರಿಂದ ಸೇನೆಯ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಪರಶುರಾಮ್ ಬಸವನಗುಡಿ ವಿಧಾನಸಭಾ ಕ್ಷೇತ್ರ. ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ ಅಂತ ಒಂದು ಮಾತು ಹೇಳ್ತಾರೆ. ಹಾಗೆ ಎಲ್ಲ ಸಂಚಾಲಕರಿಂದ ಒಂದು ಸಂಘಟನೆ ನಡೀಬೇಕು, ಎಲ್ಲರೂ ಜೊತೆಯಲ್ಲಿರಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸೇನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇವೆ. ಪ್ರಭಾಕರ್ ಅವರು ಹನುಮಂತನಗರ ವಿಧಾನಸಭಾ ಕ್ಷೇತ್ರ. ಪ್ರಭಾಕರ್ ಬನ್ನಿ. ಅವರಾದ ಮೇಲೆ ಶ್ರೀನಿವಾಸ್ BV ಮಹಾಲಕ್ಷ್ಮಿ ಲೇಔಟ್. ಇದು ಕೇವಲ ಸಾಂಕೇತಿಕವಾಗಿ ನಾವು ಇಲ್ಲಿ ಕೆಲವಷ್ಟು ಜನರಿಗೆ ಮಾತ್ರ ಕೊಡ್ತಾ ಇರುವಂಥದ್ದು. ಅಧಿಕೃತವಾಗಿ ಕಚೇರಿಯಲ್ಲಿ ಎಲ್ಲ ಸಂಚಾಲಕರಿಗೆ ಪತ್ರ ಮತ್ತು ಜವಾಬ್ದಾರಿಯನ್ನು ಕೊಡುವಂತಹ ಇದಿದೆ. ಇನ್ನೊಂದು ಇವರು ಶ್ರೀನಿವಾಸ್ BV ಬಂದಿದ್ದಾರೆ. ಸಾಕ? TN ಮಹೇಶ್ ಹನುಮಂತನಗರ ವಿಧಾನಸಭಾ ಕ್ಷೇತ್ರ. ಅದೇ ನೋಡ್ತಾ ಇದ್ದೆ. ಶ್ರೀನಿವಾಸ್ BV ಬಂದಿಲ್ವಾ? TN ಮಹೇಶ್ ಹನುಮಂತನಗರ ವಿಧಾನಸಭಾ ಕ್ಷೇತ್ರದ ಸಂಚಾಲಕರು. ಬಸವನಗುಡಿ ವಿಧಾನಸಭಾ ಕ್ಷೇತ್ರ. ಹಾಗೆ ಶ್ರೀಮತಿ ಶೋಭಾರಾಣಿ ಬೆಂಗಳೂರು ಮಹಿಳಾ ವಿಭಾಗದ ಸಂಚಾಲಕರು. ಶೋಭಾರಾಣಿ ಅವರು ಬೇಗ. ಇನ್ನು ಉಳಿದಂತಹದ್ದನ್ನು ನಂತರದಲ್ಲಿ ಮತ್ತೆ ಕೊಡೋಣ. ಬೆಂಗಳೂರು ವಿಭಾಗ, ಬೆಂಗಳೂರಿನಲ್ಲಿ ಮಹಿಳಾ ವಿಭಾಗದ ಸಂಚಾಲಕರು ಶ್ರೀಮತಿ ಶೋಭಾರಾಣಿ ಅವರು. ಅವರೆಲ್ಲರಿಗೂ ನಮ್ಮ ಸೇನೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳಲ್ಲಿ